ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ತಾಲಿಬಾನಿಗಳನ್ನ ಭಾರತಕ್ಕೆ ಆಹ್ವಾನಿಸಿ ಅವರಿಗೆ ಎಲ್ಲ ಆತಿಥ್ಯ ಕೊಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸೋದಕ್ಕೂ ಕೊಟ್ಟು, ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಈ ಮಣ್ಣಿನ ಕಾನೂನಿನ ವಿರುದ್ಧವಾಗಿ ನಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೆ 20 ಆಂಬ್ಯುಲೆನ್ಸ್ಗಳನ್ನು ಗಿಫ್ಟ್ ಆಗಿ ಕೊಟ್ಟು, ಮತ್ತು ಕಾಬೂಲ್ನಲ್ಲಿ, ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಭಾರತೀಯ ರಾಯಭಾರಿ ಕಚೇರಿಯನ್ನ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸುವ ಆಶ್ವಾಸನೆ ಕೊಟ್ಟು, ಬೇರೆಲ್ಲ ರೀತಿಯಲ್ಲೂ ನಿಮ್ಮ ಜೊತೆ ನಾವಿರ್ತೀವಿ ಅನ್ನುವಂತಹ ಭರವಸೆಗಳನ್ನ ಕೊಟ್ಟು ಭಾರತ ಸರ್ಕಾರ ತಾಲಿಬಾನಿಗಳಿಗೆ ಗೌರವ ಕೊಟ್ಟು ಕಳಿಸಿಕೊಟ್ಟಿದೆ. ಸೊ ಇದರ ಬಗ್ಗೆ ಎರಡು ರೀತಿಯಲ್ಲಿ ನಾನು ಅಥವಾ ಎರಡು ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದು, ಈ ಬಿಜೆಪಿ RSS ಸಂಘಿಗಳು, ಸಂಘ ಪರಿವಾರ, ಇವರ ಮಾನ ಮರ್ಯಾದೆ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಅದರ ಜೊತೆಗೆ ಈ ಹುಚ್ಚಾಟಗಳು ಬಿಟ್ಬಿಡಿ, ಈ ಸಂಘ ಪರಿವಾರದ ಕಚಡ ಮನಸ್ಥಿತಿಯನ್ನ ಪಕ್ಕಕ್ಕಿಡಿ. ಆದರೆ ನಿಜವಾಗ್ಲೂ ತಾಲಿಬಾನಿಗಳಿಗೆ ಆ ರೀತಿಯಾದಂತಹ ಆಹ್ವಾನ ಕೊಟ್ಟು ಕರ್ಸ್ಕೊಂಡಿದ್ದು, ಮಾತಾಡಿದ್ದು, ಅಷ್ಟೆಲ್ಲ ಮಾಡಿದ್ದು ಸರಿನಾ ತಪ್ಪ? ಒಂದು ರೀತಿ ಡಿಪ್ಲೊಮ್ಯಾಟಿಕ್ ಆಗಿ ನೋಡೋದಾದ್ರೆ ಹೇಗಿರುತ್ತೆ, ಎರಡನ್ನು ಸಹ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ, ಮುಸ್ಲಿಮರಿಗೆ ಏನಾದರೂ ಸಣ್ಣ ಮಟ್ಟದಲ್ಲಿ ಸಾಮಾಜಿಕ ಜವಾಬ್ದಾರಿಯಾಗಿ, ಸರ್ಕಾರದ ಜವಾಬ್ದಾರಿಯಾಗಿ ಏನಾದರೂ ಒಂದು ಸೌಲಭ್ಯ ಒದಗಿಸಿಕೊಟ್ಟ ತಕ್ಷಣ ಈ ಬಿಜೆಪಿಯಲ್ಲಿರುವಂತಹ ಮೋಟರ್ ಬಾಯಿಗಳು, ಕೊಳಕು ಮನಸ್ಥಿತಿಗಳು, ಸಂಘ ಪರಿವಾರದ ಗೂಂಡಾಗಳು, ಹಿಂದುತ್ವದ ಗೂಂಡಾಗಳು ಎಲ್ಲರೂ ಸೇರ್ಕೊಂಡು ಶುರು ಹಚ್ಕೊಳ್ಳೋದೇನು ಅಂದ್ರೆ, ಇದು ತಾಲಿಬಾನ್ ಸರ್ಕಾರ, ಸಿದ್ರಾಮುಲ್ಲಾ ಖಾನ್ ಸರ್ಕಾರ. ಅಷ್ಟು ನೀತಿಗೆಟ್ಟು ಮಾನಗೆಟ್ಟು ಹೇಳ್ತಾರೆ. ಯಾಕೆ ಅಂದ್ರೆ ಈ ದೇಶದಲ್ಲೇ ಇರುವ ಪ್ರಜೆಗಳಿಗೆ ಏನಾದ್ರೂ ಕೊಡೋದು ಅಂದ್ರೆ ಇವ್ರಿಗೆ ಅಷ್ಟು ಹೊಟ್ಟೆ ಉರಿ. ಯಾಕೆ ಅಂದ್ರೆ ಇವ್ರಿಗೆ ಮೊದಲಿಂದ ಅದು ಅಭ್ಯಾಸ ಆಗ್ಬಿಟ್ಟಿದೆ. ದಲಿತರಿಗೆ ಕನಿಷ್ಠ ಶಿಕ್ಷಣನೂ ಕೊಡಬಾರ್ದು ಅನ್ನುವಂತಹ ಮನಸ್ಥಿತಿಯವರಲ್ವ ಇವರು. ಆ ನೀಚ ಮನಸ್ಥಿತಿಯ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವರಲ್ಲ ಇವರು. ದಲಿತರನ್ನ ಊರೊಳಗಡೆ ಬಿಟ್ಕೊಳ್ಳೋದಿಲ್ಲ, ಮುಟ್ಕೊಳ್ಳೋದಿಲ್ಲ, ನೀರು ಕೊಡಲ್ಲ, ಊಟ ಕೊಡಲ್ಲ, ಏನಕ್ಕೂ ಬಿಡಲ್ಲ. ಕನಿಷ್ಠ ಈ ಅಂತ ಓದಿದ್ರೆ ಸಹ ಅವ್ರ ನಾಲ್ಗೆ ಸೀಳ್ತೀವಿ ಅನ್ನುವಂತಹ ಪದ್ಧತಿಯಿಂದ ಬಂದವರಲ್ವ ಇವರು. ಹಾಗಾಗಿ ದಲಿತರ ಮೇಲೆ ದೌರ್ಜನ್ಯ ಮಾಡಿ 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 ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ, ಮುಸ್ಲಿಮರಿಗೆ ಏನಾದರೂ ಮಾಡಿದ್ರು ಸಹ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ದೇಶದ ಪ್ರಜೆಗಳು, ಈ ದೇಶದಲ್ಲಿ ಟ್ಯಾಕ್ಸ್ ಕಟ್ಟೋರು, ಅವರದೇ ಟ್ಯಾಕ್ಸ್ ಹಣದಲ್ಲಿ ಅವ್ರಿಗೇನಾದ್ರೂ ಸೌಲಭ್ಯ ಕೊಟ್ಟರು ಸಹ ಇದು ತಾಲಿಬಾನ್ ಸರ್ಕಾರ. ತಾಲಿಬಾನ್ ಸರ್ಕಾರ ಆ ರೀತಿ ಬೊಗಳ್ತಾ ಇದ್ದಂತಹ ಬಾಯಿಗಳೆಲ್ಲ ಈಗ ಉಲ್ಟಾ ಬೊಗಳ್ತಾ ಇದ್ದಾವೆ. ಬಿಜೆಪಿಯವರು, RSSನವರು, ಸಂಘ ಪರಿವಾರದವರು, ಚಿಲ್ಟು ಪುಲ್ಟಿ ಹಿಂದುತ್ವದವರು, ಪುಡಿ ರೌಡಿಗಳು ಎಲ್ಲರೂ ತಾಲಿಬಾನಿಗಳನ್ನ ಕರೆದು ಇಲ್ಲಿ ಆತಿಥ್ಯ ಕೊಟ್ಟಿದ್ದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಹಾಗಾದ್ರೆ ಇಷ್ಟು ದಿನ ಮುಸ್ಲಿಮರ ವಿಚಾರದಲ್ಲಿ ತಾಲಿಬಾನ್ 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 ಅಂತ ಬಾಯಿ ಬಡ್ಕೊಂಡಿದ್ಯಾಕೆ? ಅಲ್ಲೇ ಅರ್ಥ ಆಗುತ್ತೆ ಇವರ ಲಫಂಗತನ. ಇವರ ಲಫಂಗತನ ಏನು ಅಂದ್ರೆ ಕೇವಲ ಹಿಂದೂಗಳನ್ನ ಕೆರಳಿಸೋದಷ್ಟೇ. ಹಿಂದೂಗಳನ್ನ ಕೆರಳಿಸ್ಬೇಕು, ಅದಕ್ಕೆ ಮುಸ್ಲಿಮರು ಒಂದು ಅಸ್ತ್ರ, ಇನ್ನೇನು ಇಲ್ಲ. ಅಲ್ಲಿ ಹೋಗಿ ದುಬೈಗೆ ಹೋಗಿ ಮೋದಿ ಕಂಡ ಶೇಖ್ಗಳನ್ನ ತಪ್ಕೊಂಡ್ರೆ ಇವ್ರಿಗೇನು ಅನ್ಸಲ್ಲ. ಇನ್ಯಾವುದೋ ದೇಶಕ್ಕೆ ಹೋಗಿ ಮುಸ್ಲಿಮರ ಹತ್ರ ಕಿಸಿ ಅಂತ ಕಿಸ್ದುಬಿಟ್ಟು ಬಂದ್ರೆ ಮೋದಿ ಇವ್ರಿಗೇನು ಅನ್ಸಲ್ಲ. ಆದ್ರೆ ಇಲ್ಲಿ ಇದೇ ಮಣ್ಣಿನಲ್ಲಿ ಹುಟ್ಟಿದಂತಹ, ಈ ಮಣ್ಣಲ್ಲೇ ಇರುವಂತಹ, ಈ ದೇಶದಲ್ಲಿ ಇರುವ, ಈ ದೇಶದ ಪ್ರಜೆಗಳಾಗಿರುವ, ಈ ದೇಶದಲ್ಲಿ ತೆರಿಗೆ ಕಟ್ಟುವ ಮುಸ್ಲಿಮರಿಗೆ ಏನಾದ್ರೂ ಕೊಟ್ಟ ತಕ್ಷಣ ತಾಲಿಬಾನ್ ಸರ್ಕಾರ. ಈಗ ಬೊಗಳ್ರಿ ನೋಡೋಣ. ಇಲ್ಲ, ಈಗ ಉಲ್ಟಾ. ಇನ್ನು ಅಷ್ಟಕ್ಕೆ ನಿಲ್ಲಿಲ್ಲ. ತಾಲಿಬಾನಿಗಳು ಇಲ್ಲಿಗೆ ಬಂದು ಅವರ ದೇಶದ ಕಾನೂನನ್ನ ಇಲ್ಲಿ ದೆಹಲಿಯಲ್ಲಿ ಹೇರ್ಬಿಟ್ಟು ಹೋಗ್ತಾರೆ. ಏನು, ಮಹಿಳೆಯರು ಪತ್ರಿಕಾಗೋಷ್ಠಿಗೆ ಬರೋ ಹಾಗಿಲ್ಲ, ಅದಕ್ಕೆ ಇಲ್ಲಿನ ಸರ್ಕಾರ ಅನುವು ಮಾಡಿಕೊಡುತ್ತೆ. ಯಾವ ಸರ್ಕಾರ? ಬಿಜೆಪಿ ಸರ್ಕಾರ, RSS ಸರ್ಕಾರ, ಹಿಂದುತ್ವದ ಸರ್ಕಾರ. ಪರವಾಗಿಲ್ಲ, ನೀವೇನ್ ಮಾಡಿದ್ರು ಸರಿನೇ. ಎಂತಹ ನಾನ್ಸೆನ್ಸ್ ನೋಡಿ. ಇದೇ ಕೆಲಸವನ್ನ, ಇದೇ ರೀತಿ ಅಫ್ಘಾನಿಸ್ತಾನಿಗಳನ್ನ, ಇದೇ ರೀತಿ ತಾಲಿಬಾನಿಗಳನ್ನ ಬಿಜೆಪಿ ಏತರ ಯಾವುದಾದ್ರೂ ಸರ್ಕಾರ ಕರೆದಿದ್ರೆ, ಕಾಂಗ್ರೆಸ್ ಸರ್ಕಾರ ಕರೆದು ಬಿಟ್ಟಿದ್ದಿದ್ರೆ, ಅಥವಾ ಇನ್ಯಾವುದೇ ಸರ್ಕಾರ ಕರೆದು ಬಿಟ್ಟಿದ್ದಿದ್ರೆ
ಇವರ ನಾಲಿಗೆಗಳಿಗೆ ಬೀಗ ಹಾಕೋದಕ್ಕೆ ಸಾಧ್ಯ ಇರ್ತಾ ಇತ್ತಾ? ಇವರ ನಾಲಿಗೆಗಳಿಗೆ ಹತೋಟಿ ಇರ್ತಾ ಇತ್ತಾ? ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಏನೆಲ್ಲ ಬೊಗಳಿ ಬೊಗಳಿ ಬೊಗಳಿನೇ ಸತ್ತೋಗಿರೋರು ಇವರು. ಸಾಯುವಷ್ಟು ಬೊಗಳಿರೋರು ಅಷ್ಟೇ. ಸೊ ಇದನ್ನ ಪಕ್ಕಕ್ಕಿಟ್ಟು ಈಗ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ. ಕಾಮನ್ ಸೆನ್ಸ್ ಏನದು? ತಾಲಿಬಾನ್ ಸರ್ಕಾರಕ್ಕೆ ಅಥವಾ ತಾಲಿಬಾನ್ ಪ್ರತಿನಿಧಿಗಳಿಗೆ ಇಲ್ಲಿ ಆ ರೀತಿಯಾದಂತಹ ಆಹ್ವಾನ ಕೊಟ್ಟಿದ್ದು, ಅವಕಾಶ ಮಾಡಿಕೊಟ್ಟಿದ್ದು, ಮತ್ತೆ ಅವರಿಗೆ ಒಂದಷ್ಟು ಸಹಾಯ ಮಾಡಿದ್ದು, ಅದು ಸರಿನಾ ತಪ್ಪಾ? ಕಾಮನ್ ಸೆನ್ಸ್ ಅಲ್ಲಿ ಮಾತಾಡ್ತಿದ್ದೀನಿ ಈಗ. ಕಾಮನ್ ಸೆನ್ಸ್ ಅಲ್ಲಿ ಯಾವುದೇ ರಾಷ್ಟ್ರ ಆಗಿರ್ಬೋದು, ಅದಕ್ಕೆ ವಿದೇಶಾಂಗ ನೀತಿ ಅಂತ ಒಂದಿರುತ್ತೆ. ಅದನ್ನ ವೋಟ್ ಬ್ಯಾಂಕ್ಗಾಗಿ ದೇಶನ ಹರಾಜಾಕದಲ್ಲ. ಮೋದಿ ತರ, ಬಿಜೆಪಿ ತರ ಏನಾದ್ರೂ ಹಾಳಾಗೋಗ್ಲಿ, ಇಲ್ಲಿ ವೋಟ್ ಹಾಕ್ಸ್ಕೊಳ್ಳೋದಕ್ಕೆ ಏನೇನೋ ಹೇಳ್ಬಿಡೋದು, ಆದ್ರೆ ಅಲ್ಲಿ ಹೋಗಿ ಉಲ್ಟಾ ಮಾಡೋದು. ಇಲ್ಲಿ ಇಸ್ರೇಲ್ ಬಗ್ಗೆ ಏನು ಕುಣಿದಾಡೋದು. ಇಸ್ರೇಲ್ ಪರ ನಾವು, ಮುಸ್ಲಿಮರ ವಿರುದ್ಧ, ಪ್ಯಾಲೆಸ್ತೀನಿಯರ ವಿರುದ್ಧ. ಪ್ಯಾಲೆಸ್ತೀನ್ ಧ್ವಜ ಹಾಕಿದ್ರೆ ಕೇಸ್ ಹಾಕ್ಬಿಡ್ತೀವಿ, ಪ್ಯಾಲೆಸ್ತೀನ್ ಹೆಸರು ಕೂಗಿದ್ರೆ ಕೇಸ್ ಹಾಕ್ಬಿಡ್ತೀವಿ, ಏನೇನೋ ಮಾಡೋದು. ಯುನೈಟೆಡ್ ನೇಷನ್ಸ್ ಅಲ್ಲಿ ಹೋಗಿ ಇಸ್ರೇಲ್ ವಿರುದ್ಧ ವೋಟ್ ಹಾಕೋದು. ಅದನ್ನ ಮತ್ತೆ ಸುದ್ದಿ ಆಗದ ರೀತಿಯಲ್ಲಿ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳ ಮೂಲಕ ನೋಡ್ಕೊಳ್ಳೋದು. ಆದ್ರೆ ವಿದೇಶಾಂಗ ನೀತಿ ಅನ್ನೋದು ಅಲ್ಲಿ ಹೋಗಿ ವೋಟ್ ಹಾಕೋದಿದೆಯಲ್ಲ, ಅದು ವಿದೇಶಾಂಗ ನೀತಿ. ಅದೇ ನಿಜವಾದ ಭಾರತ, ಅದೇ ನಿಜವಾದ ಭಾರತದ ಪ್ರತಿಕ್ರಿಯೆ ಮತ್ತು ಭಾರತದ ನಿಲುವು. ಅಫ್ಘಾನಿಸ್ತಾನನ್ನ ಇಲ್ಲಿಗೆ ಕರೆದು, ತಾಲಿಬಾನಿಗಳನ್ನ ಇಲ್ಲಿಗೆ ಕರೆದು ಒಂದು ಮೀಟಿಂಗ್ ಮಾಡಿ, ದೇಶದ ವಿದೇಶಾಂಗ ಸಚಿವರೇ ಅವ್ರ ಜೊತೆ ಮೀಟಿಂಗ್ ಮಾಡಿ, ಅವ್ರಿಗೊಂದು 20 ಆಂಬ್ಯುಲೆನ್ಸ್ಗಳನ್ನು ಕೊಟ್ಟು, ಇನ್ನೊಂದಷ್ಟು ಏನಾದರೂ ಘೋಷಣೆಗಳನ್ನ ಮಾಡಿ, ಅಲ್ಲಿ ತಾಲಿಬಾನ್ಗಳ ಸರ್ಕಾರ ಇರುವಂತಹ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಭಾರತದ ರಾಯಭಾರಿ ಕಚೇರಿಯನ್ನ ಪೂರ್ಣ ಪ್ರಮಾಣದಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಇನ್ಮೇಲೆ ಅಂತ ಭರವಸೆ ಕೊಡೋದು, ಅದು ರಾಜತಾಂತ್ರಿಕವಾಗಿ ಸರಿ. ನಾವು ಎಲ್ಲ ದೇಶಗಳೊಂದಿಗೆ, ಯಾವೆಲ್ಲ ದೇಶಗಳು ನಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಮುಂದಕ್ಕಾಗ್ಲಿ ಯಾವತ್ತಾಗ್ಲಿ ಉಪಯೋಗಕ್ಕೆ ಬರ್ತವೆ ಅನ್ನೋದಾದ್ರೆ ಅವುಗಳ ಜೊತೆ ಒಳ್ಳೆ ಸಂಬಂಧವನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಅವುಗಳ ತಪ್ಪುಗಳನ್ನ ಟೀಕೆ ಮಾಡುವ ಸಂದರ್ಭದಲ್ಲಿ, ಟೀಕೆ ಮಾಡುವ ರೀತಿಯಲ್ಲಿ, ಟೀಕೆ ಮಾಡುವ ಜಾಗದಲ್ಲಿ ಮಾಡಬೇಕಾಗತ್ತೆ. ಆದರೂ ಸಹ ಅವರ ಜೊತೆಯಲ್ಲಿ ಸಂಬಂಧಗಳನ್ನು ಬೆಳೆಸ್ಕೋಬೇಕಾಗತ್ತೆ. ಅದನ್ನ ವಿದೇಶಾಂಗ ನೀತಿ ಅಂತ ಕರೀತಾರೆ. ಇಲ್ಲಿ ಕೂತ್ಕೊಂಡು ಆರ್ ಅಶೋಕ್ ಅಂತವರು, CT ರವಿ ಅಂತವರು ಬಾಯಿಗೆ ಬಂದ ಹಾಗೆ ಮಾತಿಗೆ ತಾಲಿಬಾನ್ ಸರ್ಕಾರ ಅಂದು, ಅದೇ ಮೋದಿ ಸರ್ಕಾರ ನಿಜವಾಗ್ಲೂ ತಾಲಿಬಾನಿಗಳನ್ನ ಇಲ್ಲಿ ಕರ್ಕೊಂಡ್ ಬಂದಾಗ ನಾಲಿಗೆ ಬಾಯಿ ಎಲ್ಲ ಲಕ್ವಾ ಹೊಡೆದಂಗೆ ಕೂತ್ಕೊಳ್ಳೋದಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳು, ಅದೆಲ್ಲ ರಾಜತಾಂತ್ರಿಕತೆ. ಮೋದಿ ಸರ್ಕಾರ ಮಾಡಿದ್ದು ಅಥವಾ ಭಾರತ ಸರ್ಕಾರ ಮಾಡಿದ್ದು ಒಂದು ರಾಜತಾಂತ್ರಿಕ ನಡೆ. ಅದನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಪಕ್ಕದಲ್ಲಿ ನಮಗೂ ಅಫ್ಘಾನಿಸ್ತಾನಕ್ಕೂ ಮಧ್ಯದಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಅಫ್ಘಾನಿಸ್ತಾನದ ಸಂಬಂಧಗಳು ಅಳಿಸಿದಾವೆ. ಈ ಸನ್ನಿವೇಶದಲ್ಲಿ ನಮ್ಮ ಅತಿ ದೊಡ್ಡ ಶತ್ರು ಆಗಿರುವಂತಹ ಪಾಕಿಸ್ತಾನವನ್ನ ಕೌಂಟರ್ ಮಾಡಬೇಕಾದ್ರೆ, ನಮ್ಮ ದೇಶದ ಸುರಕ್ಷತೆಯ ಬಗ್ಗೆ ಏನಾದ್ರೂ ಮುಂದಕ್ಕೆ ಉಪಯೋಗಕ್ಕೆ ಬರುವಂತಹ ರೀತಿಯಲ್ಲಿ ಯಾರನ್ನಾದ್ರೂ ಹತ್ರ ಕರ್ಕೊಳ್ಬೇಕು ಅನ್ನುವ ಸನ್ನಿವೇಶ ಇದ್ದಾಗ, ಅದು ಚೈನಾ ಆಗಿರಬಹುದು, ಅಫ್ಘಾನಿಸ್ತಾನ ಆಗಿರಬಹುದು, ಮ್ಯಾನ್ಮಾರ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಭೂತಾನ್, ನೇಪಾಳ, ಯಾವುದೇ ದೇಶ ಇರಬಹುದು, ನಾವು ಅವರನ್ನ ಟಚ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ಸಂಬಂಧಗಳನ್ನ ಇಟ್ಕೊಳ್ಬೇಕಾಗತ್ತೆ. ಆಗಲೇ ಅದು ರಾಜತಾಂತ್ರಿಕತೆ ಅಂತ ಕರ್ಸ್ಕೊಳ್ಳೋದು, ಕಾಮನ್ ಸೆನ್ಸ್ ಅಂತ ಕರ್ಸ್ಕೊಳ್ಳೋದು. ಆದ್ರೆ ಓಟಿನ ಹುಚ್ಚಿಗೆ ಮೋದಿಯಿಂದ ಹಿಡಿದು ಅಮಿತ್ ಶಾ ಅವರಿಗೆ ಮಾತಿಗೂ ತಾಲಿಬಾನ್ ಅಂದು ಅವರು ಬಂದಾಗ ಕೈ ಮುಗಿದು ನಿಂತ್ಕೊಳ್ಳೋದಿದೆಯಲ್ಲ, ಅದು ನಾನ್ ಸೆನ್ಸ್. ಆದ್ರೆ ಕಾಮನ್ ಸೆನ್ಸ್ ತಪ್ಪ ಸರಿನಾ ಅಂದ್ರೆ ನಾನು ಹೇಳ್ತೀನಿ ಸರಿ ಇದೆ. ಎಲ್ಲ ದೇಶಗಳು ಯಾವೆಲ್ಲ ನಮಗೆ ನೇರವಾಗಿ ಕೌಂಟರ್ ಮಾಡ್ತಿಲ್ವೋ, ನೇರವಾಗಿ ಶತ್ರುಗಳಾಗಿ ನಿಂತಿಲ್ವೋ, ಆ ದೇಶಗಳೊಂದಿಗೆ ನಾವು ವಿದೇಶಾಂಗ ನೀತಿಯರು ಭಾಗವಾಗಿ ಒಳ್ಳೆ ಸಂಬಂಧಗಳನ್ನು ಬೆಳೆಸ್ಕೊಳ್ಬೇಕು. ಸೊ ಇದು ಈ ಸಂಘ ಪರಿವಾರ, ಬಿಜೆಪಿ, ಸಂಘಿಗಳು, ಅಂಧಭಕ್ತರು, ಇವರ ಹುಚ್ಚಾಟಗಳ ನಡುವೆ ನಾವು ನೋಡಬೇಕಾಗಿರುವಂತಹ ಕಾಮನ್ ಸೆನ್ಸ್ ವಿಚಾರ. ಅವೆರಡನ್ನು ಸಹ ನಿಮ್ಮ ಮುಂದಿಟ್ಟಿದ್ದೇನೆ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.